ಕೀರ್ತನೆ 143ನೇ ಅಧ್ಯಾಯ 10ನೇ ವಾಕ್ಯ. ನಿನ್ನ ಚಿತ್ತದಂತೆ ನಡೆದುಕೊಳ್ಳುವುದನ್ನು ನನಗೆ ಕಲಿಸು, ನನ್ನ ದೇವರು ನೀನಲ್ಲವೋ. ಶುಭಕಾರಿ ಆಗಿರುವ ನಿನ್ನ ಆತ್ಮನು ನನ್ನನ್ನು ಮಟ್ಟ ನೆಲದಲ್ಲಿ ನಡೆಸಲಿ. ಪ್ರೀತಿಯ ದೇವರ ಮಕ್ಕಳೇ, ನಾವು ಕರ್ತನ ಹೃದಯಕ್ಕೆ ಒಪ್ಪುವವನಾಗಿದ್ದೇವಾ? ಸೌಲನ ಮತ್ತು ದಾವೀದನ ಬಗ್ಗೆ ಕರ್ತರು ಹೇಳುತ್ತಾರೆ, ಸೌಲನು ಕರ್ತನ ಮಾತನ್ನು ತಳ್ಳಿ ಹಾಕಿದ, ಆದರೆ ದಾವೀದನು ದೇವರ ಹೃದಯಕ್ಕೆ ಒಪ್ಪುವ ಮನುಷ್ಯನು ಮತ್ತು ಆತನ ಇಷ್ಟವನ್ನೆಲ್ಲ ನೆರವೇರಿಸುವ ವ್ಯಕ್ತಿ ಆದ. ಅದೇ ಪ್ರಕಾರ ನಾವು ದೇವರ ಹೃದಯಕ್ಕೆ ಒಪ್ಪುವ ಮನುಷ್ಯರು ಆಗಿರಬೇಕು. ರಕ್ಷಣೆ ಹೊಂದಿ ದೇವರ ಮಾರ್ಗದಲ್ಲಿ ನಡೆದು ಆಮೇಲೆ ಅವರ ಇಷ್ಟದ ಪ್ರಕಾರ, ಈ ಲೋಕದ ಕಾರ್ಯದ ಪ್ರಕಾರ ಎಷ್ಟೋ ಜನ ಈ ಲೋಕದಲ್ಲಿ ಇದ್ದಾರೆ. ಆ ರೀತಿ ಆಗುವುದು ಬೇಡ. ಆದರೆ ಎಷ್ಟೋ ಜನರು ಪರಿಶುದ್ಧಾತ್ಮನ ಆಳ್ವಿಕೆಯಲ್ಲಿ ತಮ್ಮನ್ನು ಒಪ್ಪಿಸಿಕೊಟ್ಟು ಕರ್ತನ ಇಷ್ಟವಾದದನ್ನು ಮಾಡುತ್ತಾರೆ. ಹೀಗೆ ನಾವು ಇರಬೇಕು. ಕೆಲವರು ಅವರಿಗೆ ಇಷ್ಟವಾದದನ್ನು ಮಾಡಲು ಕರ್ತನನ್ನು ಬಲವಂತಪಡಿಸುತ್ತಾರೆ. ಅದೇ ವೇಳೆಯಲ್ಲಿ ಅವರಿಗೆ ಇಷ್ಟವಾದದ್ದು ಏನು ಎಂಬುದರ ಬಗ್ಗೆ ಅವರು ಯೋಚಿಸುವುದಿಲ್ಲ. ತಪ್ಪು ಕಾರ್ಯದಲ್ಲಿ ಬೀಳುತ್ತಾರೆ, ಪಾಪದ ಕಾರ್ಯದಲ್ಲಿ ಬೀಳುತ್ತಾರೆ. ದಾವೀದನ ಕುರಿತು ಕರ್ತರು ಸಾಕ್ಷಿಯನ್ನು ಕೊಟ್ಟರು, ಈತ ನನ್ನ ಹೃದಯಕ್ಕೆ ಒಪ್ಪುವ ಮನುಷ್ಯನು ಎಂಬುದಾಗಿ. ಹಾಗೆಯೇ ನಮ್ಮ ಬಗ್ಗೆ ಕರ್ತರು ಏನು ಸಾಕ್ಷಿಯನ್ನು ಕೊಡಲು ಸಾಧ್ಯ? ವಾಕ್ಯದಲ್ಲಿ ಹೇಳಿದ ಪ್ರಕಾರ, ಕರ್ತರೇ, ನಿನಗೆ ಪ್ರಿಯವಾದದ್ದು ಏನು, ನಿನಗೆ ಇಷ್ಟವಾದದ್ದು ಏನು, ಅದನ್ನೇ ನಾನು ಮಾಡಲು ಇಷ್ಟಪಡುತ್ತೇನೆ, ಅದನ್ನು ನನಗೆ ಬೋಧಿಸು ಎಂದು ಒಂದು ಸುಂದರವಾದ ಪ್ರಾರ್ಥನೆಯನ್ನು ದಾವೀದನು ಮಾಡಿದನು. ಕರ್ತನಿಗೆ ಮೆಚ್ಚುಗೆಯಾದದ್ದು ಏನೆಂಬುದನ್ನು ತಿಳಿದುಕೊಳ್ಳಿರಿ. ಎಫೆಸ 5ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಇದೆ. ದೇವರ ಮಾರ್ಗದಲ್ಲಿ ರಕ್ಷಣೆ ಹೊಂದಿದಂತಹ ಅಭಿಷೇಕವನ್ನು ಹೊಂದಿದ ಒಂದು ಕರ್ತರ ಮಗು, ಕರ್ತರು ನಮ್ಮಲ್ಲಿ ಪ್ರಿಯವಾಗಿದ್ದಾರಾ ಎಂದು ಪ್ರತಿದಿನವೂ ಶೋಧಿಸಿ ತಿಳಿದುಕೊಳ್ಳಬೇಕು. ಹೀಗೆ ನಾವು ಒಂದೊಂದು ಕಾರ್ಯವನ್ನು ಕರ್ತರ ಹತ್ತಿರ ಕೇಳಿ ವಿಚಾರಿಸಿ ಪ್ರಾರ್ಥಿಸಲು ಪ್ರಾರಂಭಿಸಿದರೆ 24 ಗಂಟೆಯೂ ಯೇಸು ನಮ್ಮೊಂದಿಗೆ ಇರುವುದನ್ನು ನಮ್ಮಿಂದ ಚೆನ್ನಾಗಿ ಗ್ರಹಿಸಲು ಸಾಧ್ಯ. ದಾವೀದನು ಕೇಳಿದ ದೇವರ ಬಳಿ, ಯೆಹೂದ ದೇಶದ ಯಾವುದಾದರೂ ಒಂದು ಪಟ್ಟಣಕ್ಕೆ ಹೋಗಿ ಇರಬಹುದೇ ಎಂಬುದಾಗಿ. ಅದಕ್ಕೆ ಕರ್ತರು ಹೋಗಬಹುದು ಎಂದನು. ಮತ್ತೆ ಕೇಳಿದ, ಯಾವ ಊರಿಗೆ ಹೋಗಲಿ ಎಂಬುದಾಗಿ. ಕರ್ತರು ಹೇಳುತ್ತಾರೆ, ಹೆಬ್ರೋನಿಗೆ ಹೋಗು ಎಂದು. 2 ಸಮುವೇಲನು 2ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಇದೆ. ದಾವೀದನಿಗೆ ಪ್ರಿಯವಾದ ಸ್ಥಳಕ್ಕೆ ಹೋಗಲು ಇಷ್ಟಪಡಲಿಲ್ಲ. ಕರ್ತರು ಹೇಳಿದ ಊರಿಗೇನೆ ಹೋದ. ಹೀಗೆ ದಾವೀದನು ಒಂದೊಂದು ಕಾರ್ಯವನ್ನು ಕರ್ತರ ಹತ್ತಿರ ಕೇಳಿ ಮಾಡಿದ್ದರಿಂದ ದಾವೀದನು ನನ್ನ ಹೃದಯಕ್ಕೆ ಒಪ್ಪುವವನು ಎಂದು ಸರ್ವಶಕ್ತನಾದಂತಹ ಕರ್ತರೇ ಅವನ ಬಗ್ಗೆ ಸಾಕ್ಷಿಯನ್ನು ಕೊಟ್ಟರು. ನಿಮ್ಮ ಮಕ್ಕಳು ಎಲ್ಲ ಕಾರ್ಯವನ್ನು ನಿಮ್ಮ ಹತ್ತಿರ ಕೇಳಿ ಮಾಡಿದರೆ ನಿಮಗೆ ಎಷ್ಟೊಂದು ಸಂತೋಷವಾಗಿರುತ್ತದೆ ಅಲ್ಲವೇ? ಅದೇ ರೀತಿಯಾಗಿ ನಮ್ಮನ್ನು ಉಂಟು ಮಾಡಿದ ಕರ್ತರು ನಮಗೆ ಒಳ್ಳೆಯ ಒಂದು ತಂದೆಯಾಗಿದ್ದಾರೆ. ಆತನ ಮಕ್ಕಳಾಗಿರುವ ನಾವು ಒಬ್ಬೊಬ್ಬರು ಒಂದೊಂದು ಕಾರ್ಯವನ್ನು ಕುರಿತಂತೆ ಅವರ ಹತ್ತಿರ ಹೋಗಿ ಕೇಳುತ್ತಾ ಮಾಡುವಾಗ ಅವರು ಎಷ್ಟೊಂದು ಸಂತೋಷ ಪಡುತ್ತಾರೆ ಗೊತ್ತೇ? ಇಂದು ರಾತ್ರಿ ನಾವು ಒಪ್ಪಿಸಿಕೊಡೋಣ, ಪ್ರಾರ್ಥಿಸೋಣ ಅವರ ಬಳಿ. ತಂದೆಯೇ, ನಾಳೆಯಿಂದ ನಾನು ಇದನ್ನು ಮಾಡಬಹುದೇ? ಇದು ನಿಮ್ಮ ಚಿತ್ತವೇ? ನೀವು ಹೇಳಿದರೆ ನಾನು ಇದನ್ನು ಮಾಡುವೆನು ಎಂದು ಅವರ ಹತ್ತಿರ ಹೋಗಿ ಪ್ರಾರ್ಥಿಸಿ ಕೇಳಿ ನೋಡಿರಿ. ಕರ್ತನು ನಿಮ್ಮನ್ನು ಸುಂದರವಾಗಿ ನಡೆಸುವನು. ಪ್ರೀತಿಯ ದೇವರ ಮಕ್ಕಳೇ, ಇಂದು ರಾತ್ರಿ ನಾವು ಮಲಗುವ ಮೊದಲು ದೇವರ ಬಳಿ ನಮ್ಮನ್ನೇ ಒಪ್ಪಿಸಿಕೊಟ್ಟು ಇನ್ನು ಮುಂದೆ ನಿಮ್ಮ ಚಿತ್ತದಂತೆ ನಡೆದುಕೊಳ್ಳುವೆವು ಮತ್ತು ನಮ್ಮನ್ನು ಹಾಗೇ ನಡೆಸಿರಿ ಪ್ರಭುವೇ. ಪ್ರಾರ್ಥಿಸುತ್ತೇವೆ ತಂದೆಯೇ, ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್, ಆಮೇನ್. Thank you, Lord Jesus Christ. I love you, Jesus. I love you, God. I love you, Holy Spirit. Thank you, angels.